ಇಲ್ಲ ಹಿಂಗ ಆಳಕ ತಾಯಿಗೆ ಸಾರಿ ಉಡ್ಸಾಕ ನೋಡ್ರಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ನೋಡ್ರಿ ಇದ ದೇವಸ್ಥಾನ ಅಲ್ಲಿ ತೋರಿಸಿದ್ನಲ್ಲ, ಇದ ದೇವಸ್ಥಾನ ನೋಡ್ರಿ. ಫುಲ್ ಕಲ್ಲಿಂದ ಐತಿ. ಸ್ವಲ್ಪ ಅವಾಗ ಮಳೆಗೇನೋ ಬಿತ್ತಂತ ಈ ದೇವಸ್ಥಾನ, ಅದ್ರ ಸಂಬಂಧ ಇದನ್ನ ಫುಲ್ ಸೇಫ್ಟಿಯಾಗೆಲ್ಲ ಹೆಂಗೆ ಮಾಡಿಬಿಟ್ಟಾರ ನೋಡಿ. ಇದನ್ನ ನೋಡಿದ್ದೇ ಇಲ್ರಿ ನಾನು. ಇದಕ್ಕೆಲ್ಲ ಮತ್ತೆ ಕಂಪೌಂಡ್ ಹಾಕಿಸ್ಬಿಟ್ಟಾರ. ಎಷ್ಟು ಚಂದ ಐತ್ರಿ ದೇವಸ್ಥಾನ. ಒಳಗೆ ಈಶ್ವರ ಅದನ. ಬರ್ರಿ ಮತ್ತೆ ಹೊಳಗೆ ಹೋಗೋಣ. ಮತ್ತು ಲೇಟ್ ಆಗ್ತೈತಿ. ನಾವು ಅಪ್ಪ ಮೊದಲ ಮುಂದೆ ಹೋಗ್ಬಿಟ್ಟಾನ, ಇಲ್ಲಾಂದ್ರೆ ಮತ್ತೆ ಚಾಲು ಆಗಿಬಿಡ್ತೈತಿ. ಸಂಸ್ಕೃತ ಮಾತುಗಳೆಲ್ಲ ಚಾಲು ಆಗ್ಬಿಡ್ತೈತಿ. ಮೊದಲ ಅರ್ಜೆಂಟ್ ಅಂತ ಇರ್ತಾರ ಅವ್ರು. ನಾವು ಅದ್ರಾಗ ಇನ್ನೊಂದು ಸ್ವಲ್ಪ ಲೇಟ್ ಮಾಡ್ತೇವ. ನೀರು ಬಿಟ್ಟಾರ್ರಿ. ಆ್ಯಕ್ಚುಲಿ ನೀರು ಇದ್ದಿದ್ದಿಲ್ಲ ಹೊಳೆಯೊಳಗೆ. ನೀರು ಬಿಟ್ಟಾರ ನೋಡ್ರಿ. ಎಷ್ಟು ಚಂದ ಹರಿಯಾತೈತಿ ನೀರು. ವಾವ್, ಸೂಪರ್ ಅಲ್ಲಮ್ಮ. ಹ್ಞೂ ಸೂಪರ್. ನೋಡ್ರಿ ಇಲ್ಲೆಲ್ಲ ಮಸ್ತ್. ಹೊಳೆ ನಮ್ಮ ಹುಲಿಗಿ ದೇವಸ್ಥಾನದ ಹೊಳೆ. ಅಮ್ಮ ಐ ಕಣ್ಣಜ್ಜಿ. ಓಯೋ ಓಯ್ ನಿಂದರ್ಸ ಸೋಪ್ ಬೇಬಿ ಸೋಪ್ ಹಾಕ ಪಟ್ಟ ಹಾಕ್ಬಿಡ. ಮಕ ಹಿಡ್ಕೊ, ಉಸಿರುಗಾಡ್ತಾ ಹುಡುಗರಿಗೆ. ಆತು ಬಂಗ. ಇಲ್ಲ ಹಿಂಗ ಆಳಕ ದೇವ್ರಿಗೆ ಹಿಂಗ ಆಳ. ನಮ್ಗೆ ಗೊತ್ತಿರಲಿಲ್ಲ. ಸ್ನಾನ ಎಲ್ಲರೂ ಮಾಡಿದ್ವಿ. ಸ್ನಾನ ಮಾಡಿ ಈಗ ಗಂಗಾ ಪೂಜೆ ಮಾಡತ್ತೇವೆ ನೋಡ್ರಿ. ಜ್ಯೋತಿ ಬೆಳಗ ಮತ್ತೊಂದು ಬೆಳಗ್ಗೆ ಸ್ಟಾಪ್ ಆನ ಮಾಡಿಲ್ಲ. ಎಲ್ಲಾರ್ದು ಸ್ನಾನ ಆಯ್ತ್ರಿ. ಸ್ನಾನ ಮಾಡಿ ಎಲ್ಲರೂ ಈಗ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು
ರೂಮಿಗೆ ಹೋಗಿ ಸ್ವಲ್ಪ ನಾಷ್ಟ ಮಾಡ್ಕೊಳ್ಳೋದು ನೋಡ್ರಿ. ವಿಡಿಯೋ ಮಾಡ್ಬೇಕಂತ ಮಾಡಿದ್ವಿ, ಸಣ್ಣದ ಅದು ಅಲ್ಲಿ ನೀರಿಂದ ಎಲ್ಲಾನು. ಬಟ್ ಏನು ಹನಿ ಬಂದುಬಿಡ್ತು, ಅದ್ರ ಸಂಬಂಧ ಬೇಡ ಇನ್ನೇನು ಫೋನ್ ಗೀನೆಲ್ಲ ಮತ್ತು ನೀರಾಗ ಹೋದ್ರೆ ಇದೊಂದು ಫೋನ್ ಇಷ್ಟು ನಾರ್ಮಲಾಗಿ ಆಗ್ತೈತೆ. ಮತ್ತು ಇದು ಬಂದುಬಿಟ್ಟು ಮತ್ತು ಮುಗ್ದೆ ಹೋಯ್ತು, ನಿಮ್ಮನ್ನು ರೀಚ್ ಮಾಡೋಕೆ ಆಗಂಗಿಲ್ಲ ಮತ್ತು ನನಗೆ ಅದ್ರ ಸಂಬಂಧ. ಅಲ್ಲಪ್ಪಜ್ಜಿ ಅಲ್ಲಮ್ಮ ನೋಡ್ರಿ ಬಂದು ಈ ಹಿಂದಿನ ಗೋಪುರ ಇದೆ. ಇದು ಹಿಂದಿಂದ ಅಲ್ಲಮ್ಮ ಗೋಪುರ ಬಾಗಿಲ ದ್ವಾರ ಬಾಗ್ಲ ಅದ ಹೆಂಗೆ ತೊಗೊಂಟಾರ ನೋಡ್ರಿ ಇಲ್ಲಿ ಗೋಳಿನ. ಈಗ ಎಷ್ಟು ಪಾಪ ಇಷ್ಟು ಚಂದ ಅದಾವ. ಇನ್ನೊಂದು ಅರ್ಧ ತಾಸಿಗೆ ಏನ್ಮ ಇನ್ನೊಂದು ಅರ್ಧ ತಾಸಿಗೆ ಪಾಪ ಬಲೆ ಹಾಕಿಬಿಡ್ತಾರೆ ಈಗ ಅವ್ನು. ಮತ್ತು ಅದು 2 ತಾಸಿಗೆ ಮತ್ತು ಅಡಿಗೆ ಆಗಿ ಮತ್ತು ಎಲ್ಲರೂ ಹೊಟ್ಟೆಗೆ ಹೋಗಿರ್ತೈತಿ. ಅಲ್ರಿ ನಮ್ಮ ತಮ್ಮನ ಐಡಿಯಾ ನೋಡ್ರಿ, ಇಲ್ಲ ಫೋನ್ ಹೆಂಗಿಟ್ಟಾನ ಎಷ್ಟು ಚಂದ. ಆ ಕೇಬಲ್ ಒಳಗೆ ಫೋನ್ ಇಟ್ಬಿಟ್ಟಾನ. ಅಯ್ಯೋ ನೀನೇ ಮಾಡ್ಕೊ. ನಾವು ನೋಡ್ರಿ ಅರ್ಬಿ ಒಣಗ್ಲಿ ಅಂಥೇಳಿ ನಮ್ಮಿ ಸಾರಿ ಇತ್ತು, ಅವ್ರದ ಹರಿದು ಕಟ್ಬಿಟ್ಟಿವಿ ಇಲ್ಲೇ ರೂಮ್ ಒಳಗೆ. ಮಸ್ತ್ ಹಿಡಿಯಲ್ಲ ಅಕ್ಕ. ಹಾಂ ಹಾಂ ಭಾಗ್ಯಕ್ಕ ಹೆಂಗೆ ಮಾಡಲಿ? ದೇವಸ್ಥಾನದ ಅವ್ರನ್ನ ನೋಡ್ರಿ ಇದಷ್ಟು ಎಷ್ಟು ಚಂದ ಅಂದ್ರೆ ಎಷ್ಟು ಚಂದ ರೆಡಿ ಮಾಡ್ಯಾರ್ರಿ. 2 ಕಣ್ಣು ಸಾಲಂಗಿಲ್ಲ ಅಷ್ಟು ಚಂದ ಆಗಿತ್ತು. ಆದ್ರೇನು ಕ್ಯಾಮ್ರಾನ ಅಲೋ ಮಾಡಲಿಲ್ಲ. ನಾವೀಗ ಕೋಳಿ ತಂದಿದ್ದು ಆ್ಯಕ್ಚುಲಿ ಅದನ್ನ ಇದು ಮಾಡತ್ತಿಲ್ಲ, ನಾವು ಮಮ್ಮಿ ಹಾರು ಬಿಡತ್ತಾರ. ನೋಡ್ರಿ ಜನ ಎಷ್ಟೈತಿ. ಬರ್ತಾ ಬರ್ತಾ ಹಂಗ ಗದ್ಲ ಆಗತ್ ಚಂದ ಕಾಣತೈತಿ. ಇಲ್ಲೇ ಬಿಡತ್ತಾರ ನಮ್ಮಪ್ಪ ನಮ್ಮಮ್ಮ. ತಾಯಿಗೆ ಸಾರಿ ಉಡ್ಸಾತಾರ ನೋಡ್ರಿ. ಇಷ್ಟ ಕೈ ಬಿಟ್ರು ನೋಡಿ ನಮ್ಮಪ್ಪ. ಮಾತಂಗಿ ದೇವಸ್ಥಾನ, ಅಲ್ಲಿ ಪರಶುರಾಮನ ದೇವಸ್ಥಾನ ಎಲ್ಲ ಇಲ್ಲೇ ಒಂದೇ ಕಡೆ ಅದಾವ ನೋಡ್ರಿ ಎಲ್ಲ ದೇವಸ್ಥಾನಗಳು. ಇದು ಪೂರ್ತಿ ದೇವಸ್ಥಾನ. ತೆಂಗಿನಕಾಯಿ ಹೊಡಕ್ಕೆ ಪ್ಲೇಸ ಸಪ್ರೇಟ್ ಮಾಡಿಬಿಟ್ಟಾರ್ರಿ ಇಲ್ಲಿ. ಇಲ್ಲ ನೋಡ್ರಿ ಎಷ್ಟು ಮಂದಿ ಐತೆ ಹಂಗೆ ಹೊಡ್ಕೊಳಕ್ಕೆ. ರೂಮಿಗೆ ಬಂದು ನೋಡ್ರಿ ಇದಷ್ಟೇ. ಹಂಗೆ ಮಳೆನೂ ಸ್ಟಾರ್ಟ್ ಆಯ್ತು ನೋಡ್ರಿ. ಕರೆಕ್ಟ್ ಟೈಮಿಗೆ ಎಲ್ಲ ಮುಗೀತು. ಈಗ ಕೋಳಿ ಬಿಟ್ಟು ಬಂದ್ರಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡತ್ತ. ನೋಡಿ ನಾ ಶ್ರೀನಿವಾಸ್ ಹೋಟೆಲ್ ನಾಷ್ಟ ಮಾಡಕ್ ತಗೊಂಡ ಏನೋ ಸ್ವಲ್ಪ ತಿಂದಿದ್ವಿ. ನಾವೊಬ್ಬರು ಏನೋ ತಿಂದಿಲ್ಲ, ಅವ್ರ ಹೆಸರು ನಾವು ಸ್ವಲ್ಪ ತಿನ್ಬಿಡ್ತೀವಿ. ಮಸ್ತ್ ಮಸ್ತ್ ಹೋಟೆಲಿಗೆ ಕರ್ಕೊಂಡು ಮಸ್ತ್ ಮಸ್ತ್ ನಾಷ್ಟ ಮಾಡಿಸ್ತೀರಿ ನೇಗ ರವ್ಯ. ಹಾಪ
ನಾಷ್ಟ ಏನು ಇದ್ರಾಗ ಹೊಟ್ಟೆ ತುಂಬಿಸ್ತೀರಿ ನಮಗ? ಎಲ್ಲರೂ ಈಗ ಪುರಿನ ಆರ್ಡರ್ ಮಾಡಿರಿ, ಎಲ್ಲರೂ ಪುರಿನ ತಿಂತಾರಂತ. ಏ ದಾರು ನೀ ಏನು ತಿಂತೀಮ? ಇಲ್ಲ ನೀ ಏನು ತಿಂತಿ? ನೀನು ಚಾಕಿ ಇಲ್ಲ. ನೀ ಏನು ತಿಂತೀಮ? ಗಲಾನ ಒಬ್ಯಾವ ನಡಿ. ಅಯ್ಯಯ್ಯ ಹಂಗೈತಿ ಅಲ್ಲ ಅದ ಮಾತಾಡಲಿಕ್ಕೆ ಎಷ್ಟು ಫೀಲ್ ಆಗಬಿಡ ಭಾಳ. ಮಕ್ಳು ಹೆಂಗ್ ನೋಡ್ರಿ, ಒಬ್ರಿಗೊಬ್ರು ಅಪ್ಪುಗಳು ಎತ್ಕೊಳಂಗಿಲ್ಲ, ಅವುಗಳು ಅವ್ರನ್ನ ಮುಟ್ಟಂಗಿಲ್ಲ, ಇವ್ರು ಮುಟ್ಟಂಗಿಲ್ಲ. ಈಗ ಹಿಂಗೆ ನಾಳೆ ದೊಡ್ಡರಾದ್ರೆ ಇನ್ನೆಂಗೋ ಅಂತ ನಾವಂತೂ ದೊಡ್ಡರಾಗಿ ಮದುವೆ ಆಗೋ ಮಟ್ಟ ಕಿತ್ತಾಡೇವಿ, ಇವರು ಹಂಗ ಕಿತ್ತಾಡ್ತಾರೆ. ಏನು ಮಾಡ್ತಾರೆ ಅಲ್ಲೇ ನಾವು ಹಂಗ ಕಿತ್ತಾಡವೆ, ಇವರು ಹಂಗ ಕಿತ್ತಾಡ್ತಾರೇನು ಅಂತಂದ. ಏಯ್ ಅಕ್ಕಿನ ಯಾಕೆ ಮಾಡ್ತೀನಿ ಯಾಕೆ ಪುರಿ ಎಷ್ಟೈತಾ? ಅದೇ ಚಟ್ನಿ ಇದು ಚಟ್ನಿ ಅದೇ ಸಾಂಬಾರ್ ಆಲೂಗಡ್ಡೆ ಇದೆನಾ? ಚಟ್ನಿ ಆಗಿಲ್ಲ ಎಲ್ಲರೂ ಊಟ ಮಾಡ್ಕೊಂಡು ಲೋ ಬಾಲು ಬಾ, ನೀ ಏನು ಹಂಗ್ಯಾಕೆ ಮಾಡ್ತಿದ್ದಿ? ನೀವು ನಮ್ಮ ತಮ್ಮ ನೋಡ್ರಿ, ಊಟ ಬಾ ಅಂತ ಹೇಳಿ ಓಡ್ ಹೋಗ್ತಾನ ಬಾಡ್ಕೋ. ಆಕ್ಚುಲಿ ಈಗ ದೇವಸ್ಥಾನಕ್ಕೆ ಬಂದಿದ್ಯಲ್ಲ, ನಾವಮ್ಮಾರು ಏನಂದ್ರೆ ಬಳಿ ಹಿಡ್ಸ್ಕೊಂಬರ್ತೇನೆ ಬರ್ರಿ ಅಂತ ಹೇಳಿ ಕರ್ಕೊಂಟಾರ. ಜಾತ್ರೆಗೆ ಏನೇನೇನಿತ್ತು ಏನೇನಿಲ್ಲ ಅಂತ ಅಂದ್ರೆ ಆ್ಯಕ್ಚುಲಿ ಅವಾಗಲೇ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೆ, ಆದ್ರೆ ಏನಾಯ್ತು ಊಟ ಮಾಡಿ ಅಲ್ಲಿಲ್ಲ ಅಡ್ಡಾಡಿ ಸ್ವಲ್ಪ ಸುಸ್ತಾದಂಗಾಗಿ ಮಲ್ಕೊಂಡು ಬಿಟ್ಟಿರಿ. ಮಲ್ಕೊಂಡು ಸ್ವಲ್ಪ ಮತ್ತೆ ಟೀಯ ಕಾಫಿ ಅದು ಕುಡಿದು ಮತ್ತು ಈಗ ಹೋಗೋದು ಹೊರಗಡೆ ಅಂಥೇಳಿ ಬಂದಿರೋ. ಜಾತ್ರೆ ನೋಡ್ರಿ ಎಷ್ಟು ಚಂದ ಕಾಣಿಸತೈತೆಲ್ಲ, ಜೋರಾಗೋದ ಜಾತ್ರೆ ಇದರಿಂದನೇ ನೋಡ್ರಿ ಜೋರಂತ ಅನ್ಸುತ್ತೆ. ಎಷ್ಟು ಕಾಸ್ಟ್ಲಿ ಅದಾವ್ರಿಪ್ಪ ಎಲ್ಲಾನು. ನಮ್ಮೂರೇ ಎಷ್ಟೋ ವಾಸಿ ಅನ್ನಿಸ್ತೆ, ಆದರೂ ಜಾತ್ರೆ ಎಲ್ಲ ಅಂಥೇಳಿ ಏನೇನೋ ಸ್ವಲ್ಪ ತಗೊಂಡು ಟೈಮ್ ಆಯ್ತು ಅಂಥೇಳಿ ಹೊಂಟಿ ನೋಡ್ರಿ ಮನೆ ಕಡೆ. ಈಗ ಏನಿಲ್ಲ, ಊಟ ಮಾಡೋದು, ಮಲ್ಕೊಂಡು ಬೆಳಗ್ಗೆ ಎದ್ದು 7 ಗಂಟೆಗೆ ಟ್ರೈನ್ ಐತಂತ. 7 ಗಂಟೆಗೆ ಟ್ರೈನ್ ಹಿಡ್ಕೊಂಡು ಮನೆ ದಾರಿ ಹಿಡಿಯೋದು ನೋಡ್ರಿ. ಇನ್ನು ನನ್ನ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮಿಸ್ ಮಾಡಿದೆ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ನನಗೆ ಸಪೋರ್ಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಮತ್ತು ನೆಕ್ಸ್ಟ್ ಬ್ಲಾಗ್ಗಳು ಸಿಗ್ತೇನೆ ನಿಮಗೆ. ನಮಸ್ಕಾರ.